ಯೂಟ್ಯೂಬ್ ನೋಡ್ತೀಯಾ? ನೋಡ್ತಿದ್ದೀನಿ. ಹೆಂಗ ಅನ್ಸ್ತಿದೆ? ಸೂಪರ್. ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಫುಲ್ ಸಪೋರ್ಟ್ ನಮ್ಮ ಕಡೆಯಿಂದ. ಇವ್ರು ನಮ್ಮ ಅಣ್ಣ, ಅತ್ತೆ ಮಗ ಅಣ್ಣ ಅಂತ ಕರೀತೀವಿ. ಚೆನ್ನಾಗಿದೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಹಾ ಓಕೆ, ನೀನು ಐಫೋನ್ ಕೊಡು ನೋಡಿ ಎಂತ ಸಪೋರ್ಟ್. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 3 ಊರ ಹಬ್ಬದ ವ್ಲಾಗ್ ಆಗಿರುತ್ತೆ. ಓಕೆನಾ, ಪಾರ್ಟ್ 1 ಪಾರ್ಟ್ 2 ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಆವಾಗ ನಿಮಗೆ ಈ ವಿಡಿಯೋ ನೋಡ್ತಾ ಕಂಟಿನ್ಯೂಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಬಂದ್ಬಿಟ್ಟು ಹಬ್ಬದ ರಾತ್ರಿಯಿಂದ, ಫಸ್ಟ್ ಡೇ ಹಬ್ಬದ ರಾತ್ರಿಯಿಂದ ನೆಕ್ಸ್ಟ್ ಡೇ ಹಬ್ಬ ಮುಗಿಯೋ ಗಂಟನೂ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಓಕೆನಾ, ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗೆ ಎಂಜಾಯ್ ಮಾಡಿದ್ವಿ, ಮತ್ತು ನಮ್ಮ ಊರಲ್ಲಿ ಊರಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು, ನಾವು ಮತ್ತು ನನ್ನ ಅಣ್ಣ ಮತ್ತು ಅಕ್ಕಂದಿರ ಜೊತೆಗೆ ನಾವು ಸ್ವಲ್ಪ ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಕಂಪ್ಲೀಟ್ ವ್ಲಾಗ್ನ ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ವ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮಣ್ಣ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಅವ್ರಿಗೆಷ್ಟು ಖುಷಿ ಆಯಿತು ನಾನು ವ್ಲಾಗ್ಸ್ನ ಮಾಡ್ತಿರೋದು ಅಂತ. ನಾನು ಸ್ಟಾರ್ಟಿಂಗಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಓಕೆನಾ, ಆಮೇಲಿಂದ ನೈಟ್ ಊಟನೂ ಊರವರೇ ಮಾಡಿದ್ದು. ಯಾರ ಮನೇಲೂ ಊಟ ಏನು ಮಾಡೋ ನೆಸೆಸರಿನೇ ಇರಲಿಲ್ಲ. ಎಲ್ಲ ಸೇರಿ ಚೌಟ್ರಿಲಿ ಅಡುಗೆ ಎಲ್ಲ ಮಾಡಿ ಅಲ್ಲೇ ಊಟನೂ ಆಗಿತ್ತು. ಮಧ್ಯಾಹ್ನ ನಮಗೆ ಅನ್ನ ಸಾಂಬಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಇತ್ತು, ಮತ್ತು ಸ್ವಲ್ಪ ಕಜಾಯ ಬಾಳೆಹಣ್ಣು ಇತ್ತು. ಓಕೆನಾ, ಕಜಾಯ ಬಾಳೆಹಣ್ಣು ಪಾಯಸ. ನೈಟ್ ಊಟಕ್ಕೆ ಬಂದ್ಬಿಟ್ಟು ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಪಲ್ಯ, ಹಾಗೆ ಇದು ಪಾಯಸ ಬೂಂದಿ ಜೊತೆಗೆ ಪಲಾವು ಚಟ್ನಿ ಇತ್ತು. ಅದು ಊಟ ಮುಗಿಸ್ಕೊಂಡು ಇವಾಗ ಈ ವ್ಲಾಗು ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಬಂದು 10:30 11 ಆಗ್ತಿದೆ. ಓಕೆನಾ, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರ್ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ಪಾರ್ಟ್ 2 ಕಂಟಿನ್ಯೂಷನ್ ಆಫ್ ವ್ಲಾಗ್. ನಾಳೆ ಬೆಳಗ್ಗೆಯಿಂದ ಶುರು ಆಗುತ್ತೆ. ಐ ಥಿಂಕ್ ಬೆಳಗ್ಗೆಯಿಂದ ಅನ್ನೋಕ್ಕಿಂತ ಮಧ್ಯರಾತ್ರಿಯಿಂದ ಇನ್ನೊಂದಿದೆ. ನಾವು ಕೆರೆ ಹತ್ರ ಹೋಗಿ ಅಲ್ಲಿಂದ ನಾವು ಗಂಗೆನ ತೊಗೊಂಬರ್ತೀವಿ. ಗಂಗೆನ ತೊಗೊಬಂದು ಹಂಗೆ ನಾವು ಪೂಜೆ ಏನೇನು ಪೂಜೆ ಇರುತ್ತೆ ಆ ಪೂಜೆ ಎಲ್ಲ ಮಾಡ್ತಾರೆ. ಓಕೆನಾ, ಗಂಗೆ ಇಲ್ಲಿಂದ ಹೋಗ್ತೀವಿ, ಕೆರೆಗೆ ಹೋಗ್ತೀವಿ ಎಲ್ಲರೂ ಟಮಟೆ ವಾಲ್ಗದಿಂದ. ಅಲ್ಲಿ ಹೋಗಿ ನೀರು ತೊಗೊಂಬರ್ತೀವಿ. ಗಂಗೆನ ಕಂಪ್ಲೀಟ್ ದೇವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲಿಂದ ಇನ್ನು ಟಮಟೆ ದೇವ್ರ ಮೆರವಣಿಗೆ ಇರುತ್ತೆ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನಿಮ್ಮ ಹತ್ರ ಕಮಿಂಗ್ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಓಕೆನಾ, ಇದು ಪಾರ್ಟ್ 2 ಊರ ಹಬ್ಬದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಟೇ ಟ್ಯೂನ್. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟೇಕ್ ಕೇರ್, ಬಾಯ್.
महाकाय सूर्यकोटि समप्रभः सर्वज्ञं कुरु मे देव सर्वकालेषु सर्वदः ಭಕ್ತಿಯ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಕಟಾಲಿಕೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಎಂಬುದಾಗಿ ಪರಿಶಕ್ತಿ ಕಣ್ಣೋದೆಯಾದಂತಹ ರಮ್ಮನ ಭಾವನೆಗಳಿಗೆ ಭಕ್ತಿಯ ರಾಮಕೃಷ್ಣ ಬಲ್ಲರೆ 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 ದೇವ ಚಪ್ಪಲಿ ಹಾಕಿರಲ್ಲ ಇದು ಕೊಟ್ಟಾಗೆ ಸೈಡ್ಗೆ ಇದು ಚಪ್ಪಲಿ ಕಾಣಿಸುತ್ತೆ.
ಕೃಷ್ಣ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಓಕೆನಾ, ಪಾರ್ಟ್ 2 ಆಫ್ ಊರೊಬ್ಬ ವ್ಲಾಗ್ ಆಗಿರುತ್ತೆ. ಆ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಟಿ ಮಿಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾರ್ಯಾರೇನೋ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ವ್ಲಾಗ್ನ ನಾನು ಶುರು ಮಾಡಿದ್ದು ಫಸ್ಟ್ ಡೇ ಊರಹಬ್ಬದ ನೈಟಿಂದ ಶುರು ಮಾಡಿದ್ದು. ನೆಕ್ಸ್ಟ್ ಡೇ ನಾವು ನೈಟು ಹೋಗಿ ಗಂಗಮ್ಮನ ತೊಗೊಂಬಂದು ಕೆರೆಯಿಂದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಮೇಲಿಂದ ಮನೆಗೆ ಬಂದು ಒಂದು 2 hours ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲೇ ತಿಂಡಿ ಸಹ ಇತ್ತು. ಖಾರ ಪೊಂಗಲ್ ಆಗಿ ಕೇಸರಿಬಾತು ತುಂಬ ರುಚಿಯಾಗಿತ್ತು. ಆಮೇಲೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ದೇವ್ರ ಪೂಜೆ ಸಾಮಾನ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ನಾವು ನಿನ್ನೆ ಮಧ್ಯಾಹ್ನ ನಾವು ಬಾಳೆಕಂಡೆಲ್ಲ ದೇವಸ್ಥಾನಕ್ಕೆ ಕಟ್ಟಿದ್ವಲ್ಲ, ಅದನ್ನೆಲ್ಲ ನಾವು ಅಲ್ಲೇ ಇರುತ್ತೆ. ಅವತ್ತಿನ ದಿನ ಸೆಕೆಂಡ್ ಡೇ ಮಧ್ಯಾಹ್ನ ಅದನ್ನು ಬಿಚ್ಚಿ ಕೊಡ್ತಾರೆ. ನೀವು ಮನೆಗೆ ತೊಗೊಂಡೋಗಿ ನಿಮ್ಮ ಮನೆಯವ್ರಿಗೆ ಫ್ಯಾಮಿಲಿಯವ್ರಿಗೆಲ್ಲ ಹಂಚಿ ಅಂತ. ಇಲ್ಲಿಂದ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ ನೋಡಿ. ಗಂಗೆ ಎಲ್ಲ ತೊಗೊಂಬಂದು ಅಲ್ಲೆಲ್ಲ ಪೂಜೆ ಮಾಡಿ ಮತ್ತೆ ಅಲ್ಲೆಲ್ಲ ಹೋಮಾಲ ಮಾಡಿದ್ವಲ್ಲ ನಾವು. ಗಂಗೆಯಿಂದ ನೀರು ತೊಗೊಂಬಂದಾದ್ಮೇಲೆ ಕಂಪ್ಲೀಟ್ಲಿ ನಾವು ದೇವ್ರನ್ನ ಕರ್ಕೊಂಬಂದಂಗೆ ಅಂತ ಅರ್ಥ ಅಂತೆ. ಅಲ್ಲಿಂದ ಗಂಗೆ ಎಲ್ಲ ತೊಗೊಂಬಂದು ಟಮಟೆ, ವಾಲ್ಗ, ವೀರ್ಗಾಸೆ ಎಲ್ಲ ಚೆನ್ನಾಗಿ ಕುಪ್ಪಳಿಸಿದ್ದಾರೆ. ಓಕೆ, ನಾ ವೀಡಿಯೋಸ್ನೆಲ್ಲ ನಾನು ನಿಮ್ಮ ಹತ್ರ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಅಲ್ಲೆಲ್ಲ ತೊಗೊಂಬಂದು ದೇವಸ್ಥಾನಗೊಳಗೋಗಿ ದೇವಸ್ಥಾನದಲ್ಲಿ ಇಕ್ಕಿ ದೇವ್ರಿಗೆ ಪೂಜೆ ಮಾಡಿ ಕಂಪ್ಲೀಟ್ನ ದೇವ್ರನ್ನ ನಾವು ಕೆರೆಯಿಂದ ತೊಗೊಂಬಂದಿದ್ದಾಯಿತು. ಪೂಜೆ ಎಲ್ಲ ಮಾಡಿ ದೇವ್ರು ಬಂತಂತೆ. ಓಕೆ, ಮೂಜಾದ ಮೈ ಮೇಲೆ ದೇವ್ರು ಬಂತಂತೆ. ಅದನ್ನು ನಾನು ನಂಬ್ತೀನಿ, ಆಯಿತಾ. ಬೇರೆಯವ್ರಿಗೆ ನಂಬೋದು ಬಿಡೋದು ಅದು ಅವ್ರವ್ರ ಇಷ್ಟ. ನಾನು ನಂಬ್ತೀನಿ. ಬಂತಂತೆ. ಓಕೆ, ನಾ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ, ಅಷ್ಟೇ ನಾನು ಶೇರ್ ಮಾಡ್ತೀನಿ. ದೇವ್ರು ಬಂತಂತೆ. ಅವಾಗ ಅದೆಲ್ಲ ದೇವರೆಲ್ಲ ಬಂದು ದೇವ್ರಿಗೆ ಖುಷಿ ಆಯ್ತು ಅಂತ ಹೇಳಿದ್ರಂತೆ. ನಂಗೆ ತೃಪ್ತಿ ಆಯಿತು ನೀವು ಪೂಜೆ ಮಾಡಿದಲ್ಲಿ ಅಂದ್ರಂತೆ ದೇವರು. ಅಲ್ಲಿ ದೇವರೆಲ್ಲ ಬಂದಿದ್ದು ಆ ಕ್ಲಿಪ್ಪಿಂಗ್ಸ್ನೆಲ್ಲ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಶೇರ್ ಮಾಡ್ತೀನಿ. ಆಮೇಲಿಂದ ಹೋಗಿ ಎಲ್ಲ ಮಲಗಿದ್ದಾಯಿತು. ಬೆಳಗ್ಗೆ ಹೇಳೋಷ್ಟಲ್ಲಿ 8:30 ಆಗಿತ್ತು. ಎದ್ದು ಟಿಫನ್ ಮುಗಿಸ್ಕೊಂಡ್ಬಂದು ಆಮೇಲಿಂದ ಫ್ರೆಶ್ ಅಪ್ ಆಗಿ ಎಲ್ಲ ದೇವಸ್ಥಾನ ನಾವು ನೆನೆ ಮಾಡಿಸಿರಲಿಲ್ಲ ಪೂಜೆನ. ನೆನೆ ನಾವು ಬರೀ ಬಾಳೆಗೊನೆನ ಕೊಟ್ಟಿದ್ವಿ. ಬಾಳೆಗೊನೆನ ಹಾಕಿದ್ರು ದೇವ್ರಿಗಂತೀವಿ. ಆಚೆ ಎಲ್ಲ ಹಿಂಗೆ ಇದನ್ನು ಪೋಣಿಸಿದ್ದಾರೆ. ಅದನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು. ಬಾಳೆಗೊನೆನ ನಾವು ಇವತ್ತು ಪೂಜೆ ಸಾಮಾನು ತೊಗೊಂಡೋಗಿ ಪೂಜೆ ಮಾಡಿಸಿದ್ವಿ. ಹಾಗೆ ನಾವು ದೇವ್ರಿಗೆ ಸ್ವಲ್ಪ ನಮ್ಮ ಕೈಲಾಗೋದು ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಟಿದ್ವಿ, ಆಯಿತಾ. ಅದಕ್ಕೆ ಒಂದು ನಮ್ಮನ್ನು ಕರೆದು ಬನ್ನಿ ನಿಮಗೂ ಸನ್ಮಾನ ಮಾಡ್ತೀವಿ ಅಂದರು. ನಾವು ಬೇಡ ಅಂದ್ವಿ, ಬಟ್ ಇಲ್ಲ ಕುತ್ಕೊಳ್ಳಿ, ಅದು ನಮ್ಮ ಖುಷಿಗೆ ಅಂದರು. ಅದಕ್ಕೆ ನಾವು ಎಲ್ಲ ಕುತ್ಕೊಂಡು ಒಂದು ಫ್ಯಾಮಿಲಿ ಫೋಟೋನೂ ಆಯಿತು. ಅಲ್ಲಿಂದ ಮುಗಿಸ್ಕೊಂಬಂದು ಇಲ್ಲಿ ಪಡ್ಲಮ್ಮನ ದೇವಸ್ಥಾನದ ದರ್ಶನ ಆಯಿತು, ಮಾರಮ್ಮನ ದೇವಸ್ಥಾನದ ದರ್ಶನ ಆಯಿತು. ಉಚ್ಚಮಲಕ್ಷ್ಮಿ ದೇವ್ರಿಗೆ ಇವತ್ತು ಹಬ್ಬ ನಡೀತಿದ್ದು, ಮನೆ ದೇವ್ರ ಹಬ್ಬ. ಅಲ್ಲಿ ಪೂಜೆ ಮುಗಿಸಿದಾಯಿತು. ಬಸವಪ್ಪನ ದರ್ಶನ ಆಯಿತು. ಎಲ್ಲ ದರ್ಶನ ಮಾಡ್ಕೊಂಡು ಇವಾಗ ಶಿವಪ್ಪನ ದರ್ಶನ ಮಾಡ್ಕೊಂಡು ಭೈರವೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಡು ಆಮೇಲಿಂದ ಊಟಕ್ಕೆ ಹೋಗಿ ಊಟ ಏನೇನು ಮಾಡಿದ್ದಾರೆ, ಏನೇನು ಊಟ ಇದೆ ಅಂತ ನಾನು ನಿಮ್ಮ ಹತ್ರ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಬಿಂದು ಜೆ ಗೌಡ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ರೀಲ್ಸು, ಕಾಮಿಡಿ ಕಂಟೆಂಟ್ ವೀಡಿಯೋಸ್ ಎಲ್ಲನೂ ಸಿಗುತ್ತೆ ನಿಮಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮ್ ಕಾಲ್ ಮಿ ನಿತಿನ್ ಗೌಡ್ರೆ ಇನ್ಸ್ಟಾಗ್ರಾಮ್ನು ಫಾಲೋ ಮಾಡಿ. ಸೂಪರ್ ಆಗಿರೋಂಥ ಕಪಲ್ ರೀಲ್ಸು, ಕಂಟೆಂಟ್ ವೀಡಿಯೋಸು, ಕಾಮಿಡಿ ವೀಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ. ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ, ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನಂದು ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅದೆಲ್ಲ ನನ್ನ ಹಸ್ಬೆಂಡು ಇದೆ. ಅವ್ರದ್ದು ತುಂಬ ಸಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ಹೌದು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ಹೌದು, ನಮ್ಮ ಮನೆ ಹಸ್ಬೆಂಡ್ ಸೈಡು, ಅಮ್ಮನ ಸೈಡ್ ಹೇಳ್ಕೊಂಡು ತುಂಬ ಸಪೋರ್ಟ್ ಇದೆ. ಸೊ ದಟ್ ಐ ಕ್ಯಾನ್ ಸ್ಪೀಕ್. ಈ ಥರ ನಾನು ಮಾತಾಡೋ ಖುಷಿಯಿಂದ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀನಿ ಅಂದರೆ ಬಿಕಾಸ್ ಆಫ್ ದೆಮ್. ಅವರೆಲ್ಲ ನನ್ನ ಸಪೋರ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಇವರೆಲ್ಲ ಬ್ಯುಸಿಯಾಗಿ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ. ಅಲ್ಲಿಬ್ಬರಿದ್ದಾರೆ. ಒಳ್ಳೆ ಸೀನರಿ ಅಲ್ಲ, ಊರಂದ್ರೇ ಇದೆಯಲ್ಲ, ಒಳ್ಳೆ ನೇಚರು, ತಂಪಾದ ವಾತಾವರಣ, ಆರಾಮಾಗೆ ಮೈಂಡ್ ಫ್ರೀ ಆಗಿರುತ್ತೆ. ಫುಲ್ ಖುಷಿಯಿಂದ, ಫುಲ್ ಗ್ರೀನರಿ ಅಲ್ಲ, ಒಳ್ಳೆ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಮೈಸಲ್ಲ ನೀವೇನೆ ಹಸು ಪಕ್ಕ ಕೂತಿದ್ದೀರಾ? ಹಸು ಮೈಸಿ, ಅದು ಎಮ್ಮೆ ಅಲ್ಲ. ಬೇಗ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬೇಕು. ಮನೆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಆಮೇಲೆ ಊರಲ್ಲಿರೋ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲಿಂದ ಮಧ್ಯಾಹ್ನ ಊಟನೂ ಸಹ ಊರಲ್ಲೇ ಅರೇಂಜ್ ಆಗಿತ್ತು. ಊರಹಬ್ಬ ಮಾಡಿದ್ದು ಶುರು ದಿನದಿಂದ ನೆಕ್ಸ್ಟ್ ಡೇ ಮಧ್ಯಾಹ್ನವರೆಗೂ. ಮಧ್ಯಾಹ್ನ ಬೆಳಗ್ಗೆ ಟಿಫನಿಂದ ಹಿಡಿದು ಫಸ್ಟ್ ಡೇ ಬೆಳಗ್ಗೆ ಟಿಫನ್, ನೈಟ್ ಊಟ ಮತ್ತು ಮಧ್ಯಾಹ್ನದ ಊಟ. ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನದ ಊಟ. ಕಂಪ್ಲೀಟ್ ಊಟ ಎಲ್ಲ ಸಹ ಊರಲ್ಲೇ ಆಗಿತ್ತು.
ಬಿಕಾಸ್ ಯಾಕೆ ಅಂದರೆ ಊರಿಗೆ ಬೆಂಗಳೂರಿಂದ ಎಲ್ಲ ಜನ ಬರ್ತಾರೆ, ಮನೆಯಲ್ಲಿ ಇರೋ ಜನರು ಬ್ಯುಸಿ ಆಗಿಬಿಡ್ತಾರೆ, ಅಡುಗೆ ಅವ್ರಿಗೆ ಊಟ ಅಂದ್ಬಿಟ್ಟು ಅವ್ರ ಹಬ್ಬಕ್ಕೆ ದೇವಸ್ಥಾನಕ್ಕೆಲ್ಲ ಬರೋಕ್ಕಾಗಲ್ಲ ಅಂತ ಒಳ್ಳೆ ನಿರ್ಧಾರ ತಗೊಂಡು ಊರಲ್ಲೇ ಅಡುಗೆ ಎಲ್ಲ ಮಾಡಿಸಿ ಊಟ ತಿಂಡಿ ಎಲ್ಲ ಅಲ್ಲಿ ಊರಲ್ಲೇ ಇತ್ತು, ಅಲ್ಲೇ ಮುಗಿಸ್ಕೊಂಡು ಊಟದ ಹತ್ರ ಕೂಡ ಇದು ಸಂಗೀತ ಕಾರ್ಯಕ್ರಮನ ಇಟ್ಟಿದ್ರು. ಇವರು ಹಾಡಾಡ್ತಿರೋರು ಸರಿಗಮಪ್ಪ ಕಂಟೆಸ್ಟೆಂಟ್ಸ್ ಅಂತೆ, ತುಂಬ ಅಳುಬ್ರಂತೆ, ಅವರು ತುಂಬ ಚೆನ್ನಾಗಿ ಹಾಡಾಡ್ತಿದ್ರು. ಅಲ್ಲೇ ಹಾಡೆಲ್ಲ ಕೇಳ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲಿಂದ ಊಟ ಎಲ್ಲ ಆಗಿ 5 ಗಂಟೆ ಮೇಲೆ ಅಕ್ಕ ಅಣ್ಣ ಎಲ್ಲ ಹೊರಟರು. ಹಾಗೆ ಚಿಕ್ಕಪ್ಪನ ಮತ್ತೆಂದಿರೆಲ್ಲ ಹೊರಟರು. ನಾನು ಮತ್ತು ನಾವು ಅಮ್ಮ ದೊಡ್ಡಮ್ಮ ಎಲ್ಲ ಅಲ್ಲೇ ಇದ್ವಿ, ಅಕ್ಕ ಅಲ್ಲ ನೆಕ್ಸ್ಟ್ ಡೇ ಹೋಗೋಣ ಅಂತ. ಸೊ ದಟ್ ಕಂಪ್ಲೀಟ್ ಊರಬ್ಬನ ನಾವಂತೂ ಸ್ಟಾರ್ಟಿಂಗ್ ಡೇಯಿಂದನೂ ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ನೈಟ್ ಅಂತೂ ನಾವು ಮಲ್ಗೆ ಇಲ್ಲ, ಗಂಗಮ್ಮನ ಥರಕ್ಕೆ ಕೆರೆ ಹತ್ರ ಎಲ್ಲ ಹೋಗಿದ್ರು, ಅಲ್ಲೆಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಮೇಲಿಂದ ನೈಟು ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗಿದ್ವಿ. ಚಿನ್ನಿ ಅಂತ ಇದೆ ನಮ್ಮ ಊರ ಪಕ್ಕ, ಅಲ್ಲಿಗೆ ಹೋಗೋಣ ಅಂತ ಸುಮ್ಮನೆ ಒಂದು ರೌಂಡ್ ಹೋಗಿದ್ವಿ. ಅವಾಗಂತೂ ಊರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಲೈಟಿಂಗ್ ಹಾಕ್ಬಿಟ್ಟಿದ್ರು ಊರು ಸುತ್ತ, ಮತ್ತು ಎಲ್ಲ ಬ್ಯಾನರ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮ ಊರದ್ದು. ಬ್ಯೂಟಿ ಆಫ್ ನೇಚರ್ ಅಂದರೆ ನಾವು ಊರಲ್ಲೇ ನೋಡ್ಬೋದು ಆಯಿತಾ. ಬೆಂಗಳೂರಲ್ಲಿ ಇವಾಗ ಅಷ್ಟು ನೋಡೋಕ್ಕಾಗಲ್ಲ, ಬಿಕಾಸ್ ಎಲ್ಲ ಮೆಟ್ರೋ ಎಲ್ಲ ಶುರು ಇರೋದ್ರಿಂದ ಬ್ಯೂಟಿ ಆಫ್ ನೇಚರ್ ನಾವು ಬರೀ ಊರಲ್ಲೇ ನೋಡ್ಬೋದು. ಆಮೇಲೆ ಮನೆ ದೇವ್ರ ಪೂಜೆ ನೈಟ್ದೆಲ್ಲೂ ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ನ ಇವಾಗ ಶೇರ್ ಮಾಡಿದ್ದೀನಿ, ಬಿಕಾಸ್ ಪಾರ್ಟ್ 2 ವ್ಲಾಗಲ್ಲಿ ಹಾಕೋಕ್ಕಾಗದೇ ಇರೋ ಕಾರಣಕ್ಕೆ ಇವಾಗ ಶೇರ್ ಮಾಡಿದ್ದೀನಿ. ಹಾಗೆ ಅದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೂ ಕೂಡ ಚೆನ್ನಾಗಿ ಆಟಾಡಿದ್ದೀವಿ. ಆ ವ್ಲಾಗ್ಸ್ನೆಲ್ಲನೂ ಕೂಡ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಬಿಕಾಸ್ ವ್ಲಾಗ್ ತುಂಬ ಉದ್ದ ಆಗುತ್ತೆ ಮತ್ತು ನಿಮಗೂ ಬೋರ್ ಆಗಬಾರ್ದು ಅಂದ್ಬಿಟ್ಟು 3 ಬ್ಲಾಗ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಬ್ಲಾಗ್ನು ಕಂಟಿನ್ಯೂಟಿ ನೋಡಿದ್ರೆ ನಿಮಗೆ ನೀವು ಎಂಜಾಯ್ ಮಾಡ್ಬೋದು. ಊರಬ್ಬನ ಕೂಡ ನೀವು ಸಹ ನಾನು ವ್ಲಾಗ್ಸ್ ನೋಡಿಕೊಂಡೆ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಡೇ ನಾವು ಬೆಳಗಿನ ಜಾವ ಊರು ಬಿಟ್ಟು ನಾವು ಬೆಂಗಳೂರಿಗೆ ಬಂದ್ವಿ ಅಂತಲೇ ಹೇಳ್ಬೋದು. ಬೆಳಗ್ಗೆನೇ ಟ್ರಾವೆಲ್ ಮಾಡೋಣ, ಮಧ್ಯಾಹ್ನ ಎಲ್ಲ ಸೆಕೆ ಆಗತ್ತೆ, ಗಾಳಿ ಇರಲ್ಲ, ಮೀನ್ಸ್ ಬೆಳಗ್ಗೆ ಆದರೆ ಗೊತ್ತಾಗಲ್ಲ ಹೋಗೋದು ಅಂತ ಬೆಳಗಿನ ಜಾವ 5:30 ಬಿಟ್ಟು ನಾವು ಬೆಂಗಳೂರಿಗೆ 8:30 ಸೇರ್ಕೊಂಡ್ವಿ. ಸಂಡೇ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇಯಿಂದ ನಮ್ಮ ರೋಟೀನ್ಗೆ ನಾವು ಹೋಗ್ಬೇಕಲ್ಲ, ಆಗಿರುತ್ತಲ್ವ. ಹಾಗೆ ನಾನು ಅನ್ಕೋತೀನಿ ನಿಮಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಊರಬ್ಬದ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.